ಯೋಗ ಅಂದ್ರೆ ಏನು? ಯೋಗ ಇದಕ್ಕೆ ಸುಮಾರು ವ್ಯಾಖ್ಯಾನಗಳಿದೆ. ಸಾಮಾನ್ಯವಾಗಿ ನೀವು ಈಗ ಒಂದು ಡಿಕ್ಷನರಿಯನ್ನು ತೆಗೆದು ನೋಡಿದ್ರು ಯೋಗ ಅನ್ನುವ ಪದಕ್ಕೆ ಕೂಡಿಸುವುದು, ಸೇರಿಸುವುದು ಅನ್ನುವಂತ ಅರ್ಥ ಬರುತ್ತೆ. ಯೋಗ ಅಂತ ಹೇಳಿದ್ರೆ ಅದು ದೇಹಕ್ಕೆ ಮಾತ್ರ ಅಲ್ಲ, ಅದಕ್ಕೂ ವ್ಯಾಖ್ಯಾನ ಇದೆ. ದೇಹ, ಮನಸ್ಸು ಮತ್ತೆ ಬುದ್ಧಿಗಳ ಸಮತೋಲನ ಅಂತ. ಇದನ್ನೆಲ್ಲ 3 ವಿಷಯಗಳು, ದೇಹ, ಮನಸ್ಸು ಮತ್ತೆ ಬುದ್ಧಿ, ಇದನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರವೇ ನಾವು ಯೋಗವನ್ನು ಮಾಡಬೇಕು. ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತೇವೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ ಸಮತ್ವವನ್ನು ಕಾಪಾಡಿಕೊಳ್ಳೋದು. ಯಾವುದರಲ್ಲಿ? ನಮ್ಗೆ ಗೊತ್ತಿದೆ, ನಮ್ಮ ಜೀವನದಲ್ಲಿ ಬರುವಂತಹ ಸಿಹಿ ಕಹಿಗಳಿರ್ಬೋದು, ನೋವು ನಲಿವುಗಳಿರ್ಬೋದು, ಕಷ್ಟ ಸುಖಗಳಿರ್ಬೋದು, ಇನ್ನು ಉಷ್ಣ ಶೀತಗಳೂ ಇರ್ಬೋದು. ಇದೆಲ್ಲ ದ್ವಂದ್ವಗಳನ್ನು ಸಮತ್ವವಾಗಿ ನಿಲ್ಲಿಸುವಂತಹ ಕ್ರಿಯೆ ಅದು ಯೋಗದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತೇವೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತೇವೆ. ಅಂದ್ರೆ ಚಿತ್ತದ ವಿವಿಧ ವೃತ್ತಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಇನ್ನು ಚಿತ್ತದ ಚಂಚಲತೆ ಇದೆ ಅಲ್ಲ, ಅದನ್ನು ದಮನಗೊಳಿಸ್ಲಿಕ್ಕೆ ಯೋಗದ ಅವಶ್ಯಕತೆ ತುಂಬಾ ಇದೆ.